ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ತನ್ನೊಳು ತಾನೇ ಪರಮಾನಂದ ಪಡಿಬಹುದು ಅಂತಕ್ಕಂಥ ಒಂದು ಪದ್ಯವನ್ನು ನೋಡೋಣಂತ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಗಂಡ ರೂಪಹನು ಅಂತ ಹೇಳ್ತಾರೆ. ಅಂದ್ರೆ ತನ್ನೊಳಗೆ ಸತ್ಯ ಸ್ವರೂಪವನ್ನು ತಿಳ್ಕೊಂಡ ನಿರೀಕ್ಷಣೆಯನ್ನು ಮಾಡಿದ್ರೆ ಅಖಂಡವಾಗಿರ್ತಕ್ಕಂಥ ಒಂದು ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಆತ್ಮ ಕಂಡು ಬರ್ತಾನು ಅಂತೇಳಿ ಹೇಳ್ತಾರೆ. ಇನ್ನು ಮೊದಲನೇ ನುಡಿಯೊಳಗೆ ತನು ಬಾಹ್ಯವೆಲ್ಲವನರಿಯುವುದರಿಂದೇ ಮನ ಮಾತುಗಳನ್ನು ಮೀರಿಹುದರಿಂದೇ ಇನಿತಿನಿತೆಂದು ರೂಹಿಸಬಾರದಿಹುದರಿಂದ ಲನೋಪಮಾನಹುದರಿಂದ ವಿರಳನಹನು ಅಂತ ಹೇಳ್ತಾರೆ. ಅಂದ್ರೆ ಈ ದೇಹದಿಂದ ಈ ಬಾಹ್ಯ ಪ್ರಪಂಚವನ್ನು ಅರಿಯುವಂಥವಾಗಿ ಮತ್ತು ಮನಸ್ಸಿಗೆ ಹೊಗಳಿಕೆಗೆ ಮೀರಿದವನಾಗಿ ಮತ್ತು ಅವ ಹಿಂಗದಾನೋ ಅನ್ನೋದಲ್ಲದ ಅವನ ರೂಪ ಸ್ವರೂಪ ಗುರುತಿಸಿ ಹೇಳೋದಕ್ಕೆ ಸಾಧ್ಯ ಇಲ್ಲಂತ ಆಗಿಯೂ ಉಪಮಾತೀತನಾಗಿ ಇರುವುದರಿಂದ ಪರಮಾತ್ಮನ ತಿಳುವು ಕಠಿಣ ಸಾಧ್ಯವಾಗೈತಿ ಅಂತೇಳಿ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸಿಗಾಗಲಿ ನಾವು ನಮ್ಮ ಹೊಗಳಿಕೆಗಾಗಲಿ ಮೀರಿ ನಿತ್ತಂತವ ಇವ ಹಂಗದಾನೋ ಅವನ ಆಕಾರ ಹಿಂಗೈತಿ, ಇವನು ಹಿಂಗೈತಿ, ಇಷ್ಟು ಉದ್ದದಾನೋ, ಇಷ್ಟು ಗಿಡ್ಡದಾನೋ, ಇಷ್ಟು ಅಗಲದಾನೋ ಅಂತೇಳಿ ಅವನ ರೂಪ ಅಥವಾ ಸ್ವರೂಪವನ್ನು ಗುರುತಿಳಿದ ಹೇಳಕ್ಕೆ ಸಾಧ್ಯ ಇಲ್ದಂಥವದಾನು. ಅವ ಉಮಾತೀತವಾಗಿರ್ತಕ್ಕಂಥ ಅಂಥ ಒಬ್ಬ ಪರಮಾತ್ಮನ ತಿಳಿಯೋದು ಕಷ್ಟ ಸಾಧ್ಯ ಆಗೈತಿ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಅಣುಪರಿಮಾಣ ಮಾಧ್ಯಮ ಪರಿಮಾಣಾಂಗ ನಳಿಕೆ ತನ್ನೊಡಗೂಡದಿಹುದರಿಂದೇ ಗುಣಜಾತಿ ಕರ್ಮಾದಿ ರಹಿತತ್ವದಿಂದೇ ಕರಣ ವಿಳಿಯದುದರಿಂದ ದ್ವಯನಹನು ಅಂತ ಹೇಳ್ತಾರೆ. ಅಂದ್ರೆ ಅಣು ಪರಮಾಣು ಮತ್ತು ಮಧ್ಯಮ ಪರಮಾಣು ಅಂತ ವಿಭಜನೆ ಮಾಡೋಕೆ ಆಗದಂಗೆ, ಅಂದ್ರೆ ಒಂದು ಅಣುವಿನ ರೂಪದೊಳಗದಾನು ಅಥವಾ ಒಂದು ಪರಮಾಣು ರೂಪದೊಳಗದಾನು, ಇಲ್ಲ ಅವೆರಡು ಎರಡು ನಡ್ಬರ್ಕ ಮಧ್ಯ ಪರಮಾಣು ರೂಪದೊಳಗದಾನು ಅಂತೇಳಿ ವಿಭಜನೆ ಮಾಡಲಿಕ್ಕೆ ಆಗದಂಥ ಸದಾ ತನ್ನೊಳಗೆ ವಾಸವಾಗಿರುವ ಮತ್ತು ಗುಣ ಕುಲ ಕರ್ಮಾದಿಗಳಿಗೆ ದೂರವಾಗಿರ್ತಕ್ಕಂಥ ಹಾಗೂ ಕಾರಣಕ್ಕೆ ಸಂಬಂಧವಿಲ್ಲದಂತಿರುವ ಪರಮಾತ್ಮನು ಅದ್ವಯ ಅದಾನು, ಅಂದ್ರೆ ಅದ್ವಿತೀಯ ಅದಾನು ಅಂತಕ್ಕಂಥ ಒಂದು ವಿಷಯವನ್ನು ಈ ಒಂದು ನುಡಿಯೊಳಗೆ ಹೇಳ್ತಾರೆ ಅವರು. ಇನ್ನು ಮುಂದೆ ಮೂರನೇ ನುಡಿಯೊಳಗೆ ಸಕಲಾರ್ಥ ಸಾಧಕನಹುದರಿಂದ ತಿಳಿಯಲ ಸಕಲಾರ್ಥ ಸಂಬಂಧಿಯಹುದರಿಂದ ಸಕಲಾರ್ಥ ದೂರನಹುದರಿಂದೇ ಬಳಿಕಲ ಸಕಲಾರ್ಥನಹುದರಿಂದ ನವದಿಯಹನು ಅಂತೇಳಿ ಹೇಳ್ತಾರೆ. ಅಂದ್ರೆ ಸಕಲ ಸಂಪತ್ತುಗಳನ್ನು ಸಾಧಿಸಿ ಕೊಡುವಂಥವ, ಸಕಲಾರ್ಥಗಳಿಗೆ ಸಂಬಂಧಿಸಿದಂಥವ ಮತ್ತು ಆ ಸಕಲ ಸಂಪತ್ತುಗಳಿಗೆಲ್ಲ ದೂರ ಆಗಿರುವರ್ತಕ್ಕಂಥವ ಹಾಗೂ ಸಕಲಾರ್ಥಗಳು ಅವನೇ ಆಗಿರುವುದರಿಂದಲೂ ಆ ಪರಮೇಶ್ವರ ಕಾಲಾತೀತನಾಗಿ ಅದಾನು ಅಂತೇಳಿ ತಿಳ್ಕೊಂಡ ತನ್ನಲ್ಲಿ ತಾನೇ ತನ್ನ ನಿಜವನ್ನು ಅರಿತಾಗ ಅಂಥ ವ್ಯಕ್ತಿ
ಅವ ಏನು ಅಕ್ಕನು ಅಂತಂದ್ರೆ ಅಖಂಡ ಸ್ವರೂಪಿ ಅಕ್ಕನು ಅಂತೇಳಿ ತಿಳ್ಕೊಂಡ ಈ ಒಂದು 3ನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು 4ನೇ ನುಡಿಯೊಳಗೆ ಗಗನದಿಂದದಿ ನಿರವಯನಹುದರಿಂದೆ ಸೊಗತಾದಿ ಭೇದವಿಲ್ಲದ ಕಥನದಿಂದೆ ನಿಗಮವನಂತ್ಯಮೆಂದೊರೆಯುವುದರಿಂದಾವ ಬಗೆ ದೋರದಿಹುದರಿಂದ ಗಣಿತನಹನು ಅಂತೇಳಿ ಏನಪ್ಪ ಅಂತಂದ್ರೆ ಆಕಾಶದಂತೆ ಅವಯವ ರಹಿತನಾಗಿಯೂ ಸ್ವಗತ ಬಹಿರಂಗ ಅಂತಕ್ಕಂಥ ಭೇದಿಲ್ಲದಂಥವ, ವೇದಾದಿಗಳಿಂದ ಅನಂತ ಅಪಾರನೆಂದು ಹೊಗಳಿಸಿಕೊಳ್ಳುವಂಥವ, ಮತ್ತು ಯಾವ ಅಭಿಪ್ರಾಯಕ್ಕೂ ನಿಲುಕದಿರುವಂಥ ಅಗಣಿತ ಅಂದ್ರೆ ಅಂಕಿ ಸಂಖ್ಯೆಗೆ ಸಿಗಲಾರ್ದವ ಅಗಣಿತ ಅದಾನು ಅಂತೇಳಿ ಅನಿಸ್ಕೊತಾನು ಅಂತೇಳಿ ಹೇಳ್ತಾರೆ. ಇಲ್ಲೇ ಈ ಒಂದು ನುಡಿಯನ್ನು ನಾವು ವಿಚಾರ ಮಾಡಲಾಗಿ ಇಲ್ಲೇ ನಮ್ಗೆ ಬಸವಣ್ಣನವ್ರ ಒಂದು ವಚನ ನೆನಪಾಕತಿ. ಏನಪ್ಪ ಅಂತಂದ್ರೆ, ಜಗದಗಲ ನುಗ್ಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳಿಕಾದಿರಯ್ಯ ಅಂತೇಳಿ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಹೇ ಕೂಡಲ ಸಂಗಮ ದೇವ, ನಿಮ್ಮ ಪಾವನ ಚರಣವು ಜಗತ್ತಿಗಿಂತ ವಿಶಾಲವಾದದ್ದು. ಅದು ಆಕಾಶದಷ್ಟು ವಿಶಾಲವಾಗೈತಿ, ಪಾತಾಳಕ್ಕಿಂತಲೂ ಅಗಲವಾಗೈತಿ. ನಿಮ್ಮ ಶ್ರೀಮುಕುಟ ತಿಳಿಯೋದಕ್ಕೆ ಅಸಾಧ್ಯ ಐತಿ, ಅಸಾಧಾರಣವಾದದ್ದೈತಿ. ಅದು ಕಣ್ಣಿಗೆ ಗೋಚರಿಸಲಾರದು, ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಲಿಂಗದೇವರಾದ ನೀವು ನನ್ನ ಕರಸ್ಥಳಕ್ಕೆ ಬಂದು ನೆಲೆಸಿ ಸೂಕ್ಷ್ಮವಾದಂಥ ರೂಪವನ್ನು ಧರಿಸಿದ್ರಿ ಅಂತೇಳಿ ಬಸವಣ್ಣನವರಾದರೂ ಆ ಒಂದು ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾರು ಅಂತ ಹೇಳ್ತಾರೆ. ಅಂದ್ರೆ ಉದ್ದೇಶ ಏನಪ್ಪ ಅಂತಂದ್ರೆ, ಆ ಪರಮಾತ್ಮನಿಗೆ ನಿರಾಕಾರವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಆ ಪರಮಾತ್ಮನಿಗೆ ನಾವು ರೂಪಧಾರಣೆಯನ್ನು ಅಥವಾ ಸ್ವರೂಪಧಾರಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಅವ ಅಗಾಧವಾಗಿ ಅದಾನು ಅಂತೇಳಿ ಇಲ್ಲೇ ನಾವು ತಿಳ್ಕೋಬೇಕು ಅಂತೇಳಿ ಅರ್ಥ ಆಕೈತಿ. ಇನ್ನು ಕೊನೆ ನುಡಿಯೊಳಗೆ ಹವನಿಸುತ್ತಿಹ ದೇಶ ಕಾಲ ವಸ್ತುಗಳೆಂಬ ನೀವ ಕಲ್ಪನೆ ಮಿಥ್ಯೆಯಹುದರಿಂದೆ ಭವದೂರ ನೆನೆಸುವ ಗುರು ಶಂಭುಲಿಂಗದೊಳಿ ವಿಭೇದವನರುವುದರಿಂದವೇ ಪೂರ್ಣನಹನು ಅಂತ. ಅಂದ್ರೆ ಪ್ರಮಾಣಗಳಿಂದ ಹೇಳ್ತಕ್ಕಂಥ ಸ್ಥಳ ಆಗಲಿ, ಕಾಲ, ವಸ್ತು ಮೊದಲಾದಂಥ ಕಲ್ಪನೆಗೆ ಎಲ್ಲೂ ಅವ ನಿಲುಕಲಾರ್ದವಾಗ್ಯಾನು, ಕಾಣಲಾರ್ದವದಾನು. ಆಮೇಲೆ ಜನನ ಮರಣಕ್ಕೆ ದೂರ ಆಗಿರುವಂಥ ಶ್ರೀ ಗುರು ಶಂಭುಲಿಂಗ ಪರಮಾತ್ಮನು ಭೇದವೆನಿತೂ ಇಲ್ಲದ ಆತೇನಗೇನು ಪೂರ್ಣ ಸ್ವರೂಪಿಯಾಗ್ಯದಾನು. ಹಿಂಗೆ ತನ್ನೊಳಗೆ ಆ ಪರಮಾತ್ಮನ ಇರುವಿಕೆಯನ್ನು ಅರಿತುಕೊಂಡಾಗ ಮಾತ್ರ ಪರಮಾನಂದಮಯವಾಗಿರ್ತಕ್ಕಂಥ ಚಿದ್ಗಂಡ ಸ್ವರೂಪಿ ಆಕ್ಕಾನು ಅಂತೇಳಿ ಈ ಒಂದು ಪದ್ಯದೊಳಗೆ ಯಾವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಇನ್ನು ಮುಂದಿನ ಒಂದು ಪದ್ಯದೊಳಗೆ ದೇಹವೇ ನೀನಲ್ಲ ಮನುಜ ಅಂತ ಹೇಳ್ತಾರೆ. ಅಂದ್ರೆ ಈ ಶರೀರ ನಾನು ತಿಳ್ಕೊಂಡಂಥ ಅಜ್ಞಾನಿಗಳಿಗೆ ಅವರು ತಿಳಿಸಿ ಹೇಳಕತ್ತಾರು. ಏನಂತಂದ್ರೆ, ಘಟವೇ ಪುಷಿ ಘಟವೇ ನೀನು ದಿಟ್ಟದಂತೆ ತೋರಿ ಮೋಹಿಪ್ಪುದನೇನೆಂಬೆ ಅಂತ ಕೇಳ್ತಾರೆ. ಅಂದ್ರೆ ಈ ಘಟ ಅಂದ್ರೆ ಇಲ್ಲಿ ಏನು ಅರ್ಥಕತಿ ಅಂದ್ರೆ, ದೇಹ ಅಂತನೂ ಅರ್ಥಕತಿ, ಒಂದು ಮಣ್ಣಿನ ಗಡಿಗೆ ಅಥವಾ ಪಾತ್ರೆ ಹರಿವೆ ಅಂತನೂ ಅರ್ಥಕತಿ. ಅದಕ್ಕೆ ಏನು ಹೇಳ್ತಾರು ಅಂತಂದ್ರೆ,
ಮಣ್ಣಿನ ಗಡಿಗೆ ಅಂತಿರುವಂಥ ದೇಹ ಐತಲ್ಲಿ ನಿಂದು, ಈ ದೇಹನ ಸ್ಥಿರ ಅಂತೇಳಿ ನಂಬಿಕೊಂಡ ನೀನು ಅದರ ಮ್ಯಾಲೆ ಮೋಹ ಮಾಡಕತ್ತಿಯಲ್ಲ, ಅದನ್ನು ಕಂಡ ನಿನಗೆ ಏನಂತ ಹೇಳಿಪ್ಪ ನಾನು ಅಂತೇಳಿ ಅವರು ಕೇಳ್ತಾರೆ. ಮುಂದೆ 1ನೇ ನುಡಿಯೊಳಗೆ, ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲ, ಹುಟ್ಟಿದ ಬಳಿಕ ಕೊಡೆದ ಧೂಳಾಗಿ ನೀನಿಲ್ಲ, ವಿದಿತ ವಿದ್ಯಾಂತದೊಳಗೆ ನೀನಿಲ್ಲ, ಮಧ್ಯದೊಳಾವ ರೂಪು ನಿನಗೆ ನಿಜಬಹುದು ಅಂತ ಕೇಳ್ತಾರೆ. ಅಂದ್ರೆ ಮಣ್ಣಾಗಿ ಹೋಗ್ತಕ್ಕಂಥ ಅಂದ್ರೆ ಇಲ್ಲೇ ಸ್ತ್ರೀ ಆಗಲಿ ಅಥವಾ ಪುರುಷ ಆಗಲಿ ಶರೀರ ಏನಾಗ್ತೈತಿ, ಆಯುಷ್ ಮುಗಿದ ಮ್ಯಾಗ ಮಣ್ಣಾಗಿ ಹೋಗ್ತೈತಿ. ಹಂಗೆ ಮಣ್ಣಾಗಿ ಹೋಗ್ತಕ್ಕಂಥ ಸ್ತ್ರೀ ಗರ್ಭದೊಳಗೆ ಪಿಂಡಾಂಡದೊಳಗೂ ನೀ ಇಲ್ಲ, ಹುಟ್ಟಿ ಬಂದ ಮ್ಯಾಲ ನಿನ್ನ ಆಯುಷ್ ತೀರಿದ ಮ್ಯಾಲ ನೀನು ಮಣ್ಣಿನ ಧೂಳಿನ ಕಣವಾಗಿ ನಿನ್ನ ದೇಹ ಹೋಗ್ತೈತಿ. ಆ ದೇಹನೂ ನೀನಲ್ಲ. ಕಾಣುವಂಥ ಮತ್ತು ಕಾಣದಿರುವಂಥ ಹಾಗೂ ತಿಳಿದರಾಗಲಿ ತಿಳಿಯದಿರೋಲಂಗರಾಗಲಿ ಆ ಎರಡರೊಳಗೂ ಆ ತಿಳುವಳಿಕೆಯೊಳಗಾಗಲಿ ಅಥವಾ ತಿಳಿಯದಾರಂಥ ಅವಿದ್ಯಾ ಸ್ವರೂಪದೊಳಗಾಗಲಿ ಅದರೊಳಗೆ ನೀನು ಆದ್ಯ ಅಂದ್ರೆ ಆರಂಭದೊಳಗೂ ಇಲ್ಲ, ಅಂತ್ಯದೊಳಗೂ ಇಲ್ಲ, ಎರಡೂದ್ರಾಗೂ ನೀ ಇಲ್ಲ ಅಂದಾಗ ಈ ಮಧ್ಯದೊಳಗೆ ಅಂದ್ರೆ ನೀ ಮೊದಲು ಇಲ್ಲ ಕೊನೆಗೂ ಇಲ್ಲ, ಈ ನಡುವಿನೊಳಗೆ ನಿನ್ನ ರೂಪ ಯಾವುದಂತ ಹೆಂಗೆ ನೀ ತಿಳ್ಕೊತೀಪ್ಪ ಅಂತೇಳಿ ತಿಳ್ಕೊಂಡ ನಿಜಗುಣ ಶಿವಿಗಳು ಪ್ರಶ್ನೆ ಮಾಡ್ತಾರೆ. ಇನ್ನು 2ನೇ ನುಡಿಯೊಳಗೆ, ನರರ ಮುಖದ ನುಡಿ ಮಾತ್ರ ದಿರವಿನಿಂದೆ ಪರಿಕಲ್ಪಿತಾಕಾರದಿಂದೆ ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ ಪರಕಿಸಲೆಂದು ನಿನಗುಂಟೆ ತೋರ್ಕೆ ಅಂತೇಳಿ ಈ 2ನೇ ನುಡಿಯೊಳಗೆ ಕೇಳ್ತಾರೆ. ಏನಪ್ಪ ಅಂತಂದ್ರೆ ಈ ದೇಹಕ್ಕೆ ಅಂದ್ರೆ ಈ ಜಗತ್ತಿನೊಳಗೆ ಒಬ್ಬರಿಗೊಬ್ಬರು ಮನುಷ್ಯರು ನಾವು ನಮ್ಮನ್ನು ಗುರು ತಿಳಿಯೋ ಸಲುವಾಗಿ ಹೆಸರುಗಳನ್ನು ಇಟ್ಕೊಂಡಿರ್ತೀವಿ. ಅಂಥ ಹೆಸರುಗಳಿಂದ ನಿನ್ನನ್ನು ಗುರುತಿಸುವಂಥ ಅಜ್ಞಾನಿಗಳಾದಂಥವ್ರಿಗೆ ನಿನ್ನ ದೇಹ ರೂಪವಾಗಿ ನೀನ ನಿಶ್ಚಿತ ಅಂತೇಳಿ ಕಾಣಿಸ್ಕೊಳ್ಬೋದು ನೀನು. ಆದ್ರೆ ಪಾರಮಾರ್ಥ ಸಾಧಕರ ಪರೀಕ್ಷೆಗೊಳಪಟ್ಟಾಗ ಏನಂತಂದ್ರೆ ಪಾರಮಾರ್ಥ ಬಲ್ಲಂಥ ಸದ್ಗುರುವಿನ ಒಂದು ಪರೀಕ್ಷೆಗೆ ನೀವು ಒಳಪಟ್ಟಾಗ ನಿನ್ನನ್ನು ನೀನು ಎಲ್ಲಿ ಅದಿ ಅಂತೇಳಿ ಹೆಂಗೆ ತೋರಿಸ್ಕೋತೀಪ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು 3ನೇ ನುಡಿಯೊಳಗೆ, ಇಲ್ಲೆನಿಸದ ತೋರದಡಗದ ಮೃತ್ತಿಕೆ ಎಲ್ಲದೆ ನಿನ್ನಲ್ಲಿಯೂ ಕಾಣ್ಯ ನರಸಿ ಉಳ್ಳ ಮೃತ್ತಿಕೆಯಂತೆ ಶಂಭುಲಿಂಗವೇ ಜಗವೆಲ್ಲವೂ ನಿನ್ನಂದವಾದುದಂತರಿಯೇ ಅಂತ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಇಲ್ಲ ಅಂತ ಅನಿಸ್ಕೊಳ್ಳಾರ್ದನ ಮತ್ತು ಐತಂತ ತೋರಿಸ್ಕೊಳ್ದನ ಮರೆ ಮಾಚದನ ಕೇವಲ ಮಣ್ಣಿನ ಗಡಿಯಂದಲ್ಲವೇ ನಿನ್ನನ್ನು ಬೇರೆಲ್ಲೂ ಬೇರ್ಯಾವ ಸ್ವರೂಪದಲ್ಲೂ ಹುಡುಕಿದರೂ ಕಾಣಲಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಂತೂ ಹೇಳಕ್ಕೆ ಬರೋದಿಲ್ಲ, ಐತಿ ಅಂದ್ರೆ ಅದನ್ನು ತೋರಿಸ್ಕೊಳ್ಳೋಕ್ಕೂ ಬರೋದಿಲ್ಲ. ಐತಿ ಇಲ್ಲ ಎರಡೂ ಬಿಟ್ಟರು ಅದು ಮರಿ ಆಗೈತಿ ಅಂದ್ರೆ ಮರಿನೂ ಆಗಿಲ್ಲ. ಅದು ಹೆಂಗೈತಪ್ಪ ಅಂತಂದ್ರೆ ಮಣ್ಣಿನ ಗಡಿಗೆಯೊಳಗೆ ಅಷ್ಟೇ ಅಲ್ಲ ಅಥವಾ ಮಣ್ಣಿನೊಳಗೆ ಅಷ್ಟೇ ಅಲ್ಲ, ನಿನ್ನನ್ನು ಬೇರೆ ಯಾವ ಸ್ವರೂಪದೊಳಗೆ ಹುಡುಕಿದ್ರೂ ನೀನು ಸಿಗೋದಿಲ್ಲ. ಅದಕ್ಕೆ ಹೆಂಗೆ ನಿನ್ನ ಮಣ್ಣಿನ ಶರೀರ ಇದು ಮಣ್ಣಿನಿಂದ ಆದಂಥ ಶರೀರ ಹೆಂಗೈತಿ, ಆ ಶರೀರದೊಳಗನ ಆ ದೇಹದೊಳಗನ ಆ ಮಹಾದೇವ ಅಂತಕ್ಕಂಥ ಪರಮಾತ್ಮ
ಸೇರಿಕೊಂಡು ಅದಾನು ಅನ್ನುವಂಥದ್ದನ್ನು ನೀನು ಅರಿಲಾರ್ದ ಈ ದೇಹವೇ ಅಂದ್ರೆ ನಶ್ವರವಾಗಿರ್ತಕ್ಕಂಥ ಈ ದೇಹವೇ ನಾನು ಅಂತೇಳಿ ನಂಬ್ಕೊಂಡ ಅದನ್ನು ಸುಖಪಡಿಸೋ ಸಲುವಾಗಿನ ಒದ್ದಾಡಕತ್ತೀಯಲ್ಪ. ನೀನು ಈ ದೇಹ ನೀ ಅಲ್ಲ, ಆ ದೇಹದೊಳಗಿರ್ತಕ್ಕಂಥ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಶಂಭುಲಿಂಗ ರೂಪದ ಆತ್ಮನ ನೀನದಿ ಅಂತೇಳಿ ಈ ಒಂದು ಪದ್ಯದೊಳಗೆ ಆ ಸದ್ಗುರುಗಳು ನಮಗೆ ಉಪದೇಶವನ್ನು ಮಾಡ್ಯಾರು ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.